ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಸಮ್ಮರ್ ಸ್ಪೆಷಲ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸಮ್ಮರ್ ಅಂದ್ರೆ ನೆನಪಾಗುವಂಥದ್ದು ಮಕ್ಕಳಿಗೆ ಹಾಲಿಡೇಸ್. ಈ ಹಾಲಿಡೇಸ್ ಅಲ್ಲಿ ಮಕ್ಕಳನ್ನ ನಾನು ಯಾವ ತರ ಎಂಗೇಜ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮಕ್ಕಳನ್ನ ಎಂಗೇಜ್ ಮಾಡೋದ್ರಲ್ಲೂ ಕೂಡ 2 ಟೈಪ್ಸ್ ಇರುತ್ತೆ. ಫಸ್ಟ್ ಒನ್, ಸೆಲೆಕ್ಟೆಡ್ ಆಕ್ಟಿವಿಟೀಸ್ನ ಪಾಯಿಂಟ್ ಔಟ್ ಮಾಡಿ ಅದಕ್ಕೆ ಇಷ್ಟು ಅಂತ ಪೇಮೆಂಟ್ ಮಾಡಿ ಆ ಆಕ್ಟಿವಿಟಿನ ಅವಾಯ್ಡ್ ಮಾಡ್ಕೊಳ್ಬೋದು. ಸೆಕೆಂಡ್ ಒನ್, ಮನೆಯಲ್ಲೇ ಎಂಗೇಜ್ ಮಾಡುವಂತಹ ಆಕ್ಟಿವಿಟೀಸ್. ಮೇಯ್ನ್ ಆಗಿ ಮನೆಯಲ್ಲಿ ಅಂದರೆ ಬರುವಂಥದ್ದು ಹೋಮ್ ಮೇಕಿಂಗ್. ಅದರಲ್ಲೂ ಸಿಟಿಗಳಲ್ಲಿ ತುಂಬ ಫೀಚರ್ಸ್ ಅನ್ನೋದು ಇರಲ್ಲ. ಮನೆಯ ಒಳಗಡೆನೆ ಆಕ್ಟಿವಿಟೀಸ್ ಮಾಡಬೇಕು ಅಂದರೆ ಹೋಮ್ ಮೇಕಿಂಗ್ನ ಕೂಡ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಮಕ್ಕಳ ಜೊತೆ ಮನೆ ಕೆಲಸಗಳನ್ನ ಮಾಡಿಸ್ಬೋದಾ, ಅದರಿಂದ ಅವರ ಬೆಳವಣಿಗೆಗೆ ಏನಾದರೂ ಉಪಯೋಗ ಇದೆಯಾ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಾನು ಮಾಡುವಂತಹ ಸುಮಾರಷ್ಟು ಕೆಲಸಗಳಲ್ಲಿ ಮಕ್ಕಳನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಫಸ್ಟ್ ನಾನು ಕೂಡ ಅಂದ್ಕೊಳ್ತಿದ್ದೆ ಮಕ್ಕಳನ್ನ ಈ ಥರದ ಕೆಲಸಗಳಲ್ಲೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಬಾರ್ದು ಅಂತ. ಒನ್ಸ್ ಇನ್ಕ್ಲೂಡ್ ಮಾಡಿದ್ಮೇಲೆ ಗೊತ್ತಾಯಿತು ಮಕ್ಕಳು ಈ ಕೆಲಸಗಳಿಂದ ಎಷ್ಟೆಲ್ಲ ಸ್ಕಿಲ್ಸ್ ಕಲಿತಿದ್ದಾರೆ ಅಂತ. ಫಸ್ಟ್ ಒನ್, ಗಾರ್ಡನಿಂಗ್ ಅಂದರೆ ಮಣ್ಣನ್ನ ಕೆದಕಿ ಬೀಜಗಳನ್ನ ಹಾಕಿ ನೀರನ್ನ ಹಾಕ್ಬಿಟ್ರೆ ಸಾಕಾಗುತ್ತೆ ಅಂತ ಅಂದ್ಕೊಳ್ತೀವಿ. ಬಟ್ ಈ ಗಾರ್ಡನಿಂಗ್ ಕೆಲಸಗಳನ್ನ ಮಕ್ಕಳ ಕೈಯಲ್ಲಿ ಮಾಡಿಸೋದ್ರಿಂದ ಅವರ ಫಿಸಿಕಲ್ ಹೆಲ್ತ್ಗಿರ್ಬೋದು, ಅವ್ರಿಗೆ ವಿಟಮಿನ್ ಡಿ ಇರ್ಬೋದು, ಮೆಂಟಲ್ ವೆಲ್ ಬೀಯಿಂಗ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದು ಒಂದು ರೀತಿ ಕ್ರಿಯೇಟಿವಿಟಿ ಥರ ಕೂಡ ವರ್ಕ್ ಆಗುತ್ತೆ. ಪೇಷನ್ಸು ಕೂಡ ಡೆವಲಪ್ ಆಗುತ್ತೆ. ಅಷ್ಟೇ ಅಲ್ಲ, ಮಕ್ಕಳು ಬೀಜ ಹಾಕಿದ ಕೂಡಲೇ ಇಮ್ಮಿಡಿಯೇಟಾಗಿ ಗಿಡಗಳು ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ತಾರೆ. ಒನ್ಸ್ ಅವ್ರ ಕೈಯಲ್ಲೇ ಈ ಥರ ಸೊಪ್ಪಿನ ಬೀಜಗಳೆಲ್ಲನೂ ಹಾಕಿ ಆ ಸೊಪ್ಪಿಗೆ ಬೇಕಾಗಿರುವಂತಹ ನೀರನ್ನ ಯಾವ ಥರ ಹಾಕಬೇಕು, ಎಷ್ಟು ಮಟ್ಟಿಗೆ ಹಾಕಬೇಕು, ಯಾವ ಥರ ಸ್ಪ್ರೇ ಮಾಡಬೇಕು, ಇದೆಲ್ಲ ತುಂಬಾ ಇನ್ಫಾರ್ಮೇಷನ್ ಇರುತ್ತೆ. ಈ ಇನ್ಫಾರ್ಮೇಷನ್ ಎಲ್ಲ ಕೂಡ ಮಕ್ಕಳ ಸಬ್ಜೆಕ್ಟಲ್ಲೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸಬ್ಜೆಕ್ಟ್ ವೈಸ್ ಮಕ್ಕಳಿಗೆ ಕರೆಕ್ಟಾಗಿ ಅರ್ಥ ಆಗಬೇಕು ಅಂದರೆ ಡೇ ಟು ಡೇ ಲೈಫಲ್ಲಿ ಈ ಗಾರ್ಡನಿಂಗ್ ಕೆಲಸಗಳನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ. ನನ್ನ ಮಗಳಿಗೆ 4th ಸ್ಟ್ಯಾಂಡರ್ಡ್ ಸೈನ್ಸಲ್ಲೇ ಗಾರ್ಡನ್ಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವಿಚಾರಗಳನ್ನ ಸಬ್ಜೆಕ್ಟಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಡೈರೆಕ್ಟಾಗಿ ಎಷ್ಟೇ ಪಾಠ ಮಾಡಿ ಅಥವಾ ಮನೆಯಲ್ಲಿ ಎಷ್ಟೇ ನಾವು ಹೇಳ್ಕೊಟ್ರು ಅದನ್ನು ಸಬ್ಜೆಕ್ಟ್ಗೆ ಬಿಟ್ಬಿಡ್ದಿರ ಡೇ ಟು ಡೇ ಲೈಫಲ್ಲಿ ಗಾರ್ಡನಿಂಗಲ್ಲಿ ನಾವು ಯಾವ ಥರ ಅವ್ರಿಗೆ ಹೇಳ್ಕೊಡ್ತಿದ್ವಿ ಅದ್ರ ಪ್ರಕಾರ ಸಬ್ಜೆಕ್ಟನ್ನ ಅರ್ಥ ಮಾಡಿಸಿದ್ರೆ ಅವರು ಎಷ್ಟೇ ದಿನಗಳಾದರೂ ಕೂಡ ಅದನ್ನು ಮರೀದಿರ ಇರ್ತಾರೆ ಮತ್ತು ಅದು ಈಸಿಯಾಗೂ ಕೂಡ ಅರ್ಥ ಆಗುತ್ತೆ. ಬ್ರಷ್ ಮಾಡಿ ಅಬ್ಸರ್ವ್ ಮಾಡಿದ್ರಲ್ಲ, ಒನ್ಸ್ ಹೇಳಿದ ಕೂಡಲೇ ಎಲ್ಲ ಕೆಲಸಗಳು ಅರ್ಥ ಆಗಲ್ಲ. ಅದು ಅವ್ರ ಕೈಯಿಂದ ಮಾಡಿದಾಗ ಮಾತ್ರನೇ ಅದ್ರ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಅದು ಗೊತ್ತಾಗುತ್ತೆ. ಮಕ್ಕಳಿಗೆ ಹ್ಯಾಂಡ್ ಟು ಐ ಕೋಆರ್ಡಿನೇಷನ್ ಇದ್ದಾಗ ಮಾತ್ರನೇ ವಿಚಾರಗಳ ಬಗ್ಗೆ ಪೂರ್ತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಈ ಕೆಲಸಗಳು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರನೇ ಗೊತ್ತಾಗುತ್ತೆ. ನಾವು ಚಿಕ್ಕ ಮಕ್ಳು ಇರಬೇಕಾದ್ರೆ ಎಲ್ಲ ಕೆಲಸಗಳು ನಾವು ಮಾಡಿಲ್ಲ ಅಂದ್ರೂ ದೊಡ್ಡವ್ರು ಮಾಡೋ ಅಂಥ ಕೆಲಸಗಳನ್ನ ಕರೆಕ್ಟಾಗಿ ನಾವು ಅಬ್ಸರ್ವ್ ಮಾಡ್ತಿದ್ವಿ. ಬಟ್ ಈಗಿರೋ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಜೊತೆಗೆ ಸ್ಕ್ರೀನ್ ಟೈಮ್ ಕೂಡ ಜಾಸ್ತಿ ಆಗಿರೋದ್ರಿಂದ ಅಬ್ಸರ್ವೇಷನ್ಗಿಂತ ಜಸ್ಟ್ ತಕ್ಷಣಕ್ಕೆ ಮುಂದಕ್ಕೆ ಹೋದರೆ ಸಾಕು ಅನ್ನೋ ಥರ ಇರ್ತಾರೆ. ಸೊ ನಾವು ಮಾಡೋ ಅಂಥ ಕೆಲಸಗಳಲ್ಲಿ ಪ್ರತಿ ಸತಿ ಕೂಡ ಅವ್ರನ್ನ ಇನ್ಕ್ಲೂಡ್ ಮಾಡಿಕೊಂಡ್ರೇ ಒಳ್ಳೆ ಔಟ್ಪುಟ್ ಅನ್ನೋದು ಸಿಗುತ್ತೆ. ಸಸ್ಯಗಳಿದ್ದಾಗ ಗಿಡಗಳಿಗೆ ನೀರು ಯಾವ ಥರ ಹಾಕಬೇಕು, ಸ್ವಲ್ಪ ದೊಡ್ಡದಾದಾಗ ಗಿಡಗಳಿಗೆ ನೀರು ಯಾವ ಥರ ಹಾಕಬೇಕು, ಪಿನ್ ಟು ಪಿನ್ ಹೇಳ್ಕೊಟ್ಟಾಗ ಸೈನ್ಸ್ ಬಗ್ಗೆ ಈಸಿಯಾಗಿ ಅವ್ರಿಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಕಿಚನ್ ಆ್ಯಕ್ಟಿವಿಟೀಸ್. ಅಡುಗೆ ಮನೆಯಲ್ಲಿ ಮಾಡುವಂಥ ಕೆಲಸಗಳಲ್ಲಿ ಮಕ್ಕಳನ್ನ ಇನ್ಕ್ಲೂಡ್ ಮಾಡೋದ್ರಿಂದ ಇಂಡಿಪೆಂಡೆನ್ಸ್ ಇರ್ಬೋದು, ರೆಸ್ಪಾನ್ಸಿಬಿಲಿಟಿ, ಹೈಜೀನ್ ಅನ್ನೋದು ಗೊತ್ತಾಗುತ್ತೆ. ಮೊದಲು ಡಸ್ಟ್ಬಿನ್ನಲ್ಲಿರುವಂಥ ಕಸನ ತೊಗೊಂಡೋಗಿ ಕೊಡು ಅಂದರೂ ಕೂಡ ಕೈ ಗಲೀಜಾಗುತ್ತೆ ಅಂತ ಇದ್ದಿದ್ದ ಮಕ್ಕಳು ಈಗ ಡಸ್ಟ್ಬಿನ್ನ ನೀಟಾಗಿ ಇಟ್ಕೊಳ್ಬೇಕು ಅನ್ನೋ ಒಂದು ಇಂಪ್ರೂವ್ಮೆಂಟ್ವರೆಗೂ ಹೋಗಿದ್ದಾರೆ. ಅನ್ನೋದಾದರೆ ಹೈಜೀನ್ನ ಯಾವ ಥರ ಮೇಂಟೈನ್ ಮಾಡಬೇಕು, ಕಿಚನಲ್ಲೂ ಕೂಡ ಹೈಜೀನಿಕ್ ಆಗಿ ಇಟ್ಕೊಳ್ಬೇಕು ಅನ್ನೋ ವಿಚಾರ ಮಕ್ಕಳಿಗೆ ಗೊತ್ತಾಗುತ್ತೆ. ಹೋಮ್ ಮೇಕಿಂಗ್ ವಿಚಾರದಲ್ಲಿ ಹೆಣ್ಣು ಗಂಡು ಅನ್ನೋದಲ್ಲದೆ ಇಬ್ಬರನ್ನು ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕಾಗತ್ತೆ. ಅದರಲ್ಲೂ ವರ್ಕ್ ವಿಚಾರದಲ್ಲಿ ಎಲ್ಲರೂ ಕೂಡ ಒಂದೇ ಥರ ಎಬಿಲಿಟಿಯಲ್ಲಿ ಇರಲ್ಲ. ಒಬ್ಬೊಬ್ಬರು ಒಂದೊಂದು ಕಡೆಗೆ ಗಮನ ಜಾಸ್ತಿ ಇರುತ್ತೆ. ಇಂಟ್ರೆಸ್ಟ್ ಇರೋ ವಿಚಾರಗಳನ್ನ ಪುಷ್ ಮಾಡ್ತಾ ಇಂಟ್ರೆಸ್ಟ್ ಇಲ್ಲದೆ ಅಗತ್ಯವಿರೋ ವಿಚಾರಗಳ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ. ಹಾಲಿಡೇಸ್ ಸ್ಟಾರ್ಟ್ ಆದಾಗಿಂದ ಪಾತ್ರೆ ತೊಳೆಯೋವರೆಗೂ ಮಾತ್ರನೇ ನನ್ನ ಕೆಲಸ. ಪಾತ್ರೆಗಳೆಲ್ಲ ಆರ್ಗನೈಸ್ ಮಾಡೋವಂಥದ್ದು ಮಕ್ಕಳ ಕೆಲಸ ಆಗಿದೆ. ಸೊ ಈ ಥರ ಪಾತ್ರೆಗಳನ್ನ ಆರ್ಗನೈಸ್ ಮಾಡೋದ್ರಿಂದ ಪ್ರೊಡಕ್ಟಿವಿಟಿ ಇರ್ಬೋದು, ಇಂಡಿಪೆಂಡೆನ್ಸ್, ರೆಸ್ಪಾನ್ಸಿಬಿಲಿಟಿ, ಎಸೆನ್ಷಿಯಲ್ ಲೈಫ್ ಸ್ಕಿಲ್ಸ್ನ ಕೂಡ ಕಲಿತಾರೆ. ಇನ್ನು ಯಾವ್ಯಾವ ಪಾತ್ರೆನ ಎಲ್ಲಿ ಇಡಬೇಕು,
ಕೈಯಲ್ಲಿ ಯಾವ ಥರ ಚಿಕ್ಕ ಪ್ಲೇಟ್ನ ಇಟ್ಕೊಳ್ಬೇಕು, ಚಾಕುನ ಯಾವ ಥರ ಇಟ್ಕೊಳ್ಬೇಕು ಅನ್ನೋದನ್ನು ಹ್ಯಾಂಡ್ ಟು ಹೈ ಕೋಆರ್ಡಿನೇಷನ್ ಇರೋದ್ರಿಂದ ಮಕ್ಕಳ ಸ್ಕಿಲ್ ಹೆಲ್ತಿಯಾಗಿ ಗ್ರೋ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರೋವಂಥದ್ದು ಮಕ್ಕಳ ಓನ್ ಆ್ಯಕ್ಟಿವಿಟಿ. ಬಾಲ್ನ ಕಟ್ಟಬೇಕಾದ್ರೆ ಮಾತ್ರನೇ ನಾನು ಹೆಲ್ಪ್ ಮಾಡಿದೆ, ಗಂಟಾಕೋದು ಯಾವ ಥರ ಅಂತ ಕನ್ಫ್ಯೂಷನಲ್ಲಿ ಇದ್ದಿದ್ದರಿಂದ. ಅದು ಬಿಟ್ಟರೆ ಮೇಲೆ ಎಲ್ಲ ದಾರ ಗಂಟಾಕಿರುವಂಥದ್ದು, ಈ ಥರ ಒಂದು ಆ್ಯಕ್ಟಿವಿಟಿ ಮಾಡ್ಕೊಳ್ಬೋದು ಅನ್ನೋದು ಕೂಡ ಅವರ ಓನ್ ಐಡಿಯಾ. ಈ ಆ್ಯಕ್ಟಿವಿಟಿಯಿಂದನೂ ಮಕ್ಕಳ ಕಾನ್ಸಂಟ್ರೇಷನ್ ಲೆವೆಲ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಗ್ರಾಸ್ ಮೋಟರ್ ಸ್ಕಿಲ್ಸು ಕೂಡ ಇಂಪ್ರೂವ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಹ್ಯಾಂಡಿಂದ ಐ ಕೋಆರ್ಡಿನೇಷನ್ ಕರೆಕ್ಟಾಗಿದ್ದಾಗ ಮಾತ್ರನೇ ಬ್ಯಾಟಿಂದ ಬಾಲ್ನ ಹೊಡೆಯೋಕ್ಕೆ ಸಾಧ್ಯ. ಎಲ್ಲ ಆ್ಯಕ್ಟಿವಿಟೀಸು ಒಂದೇ ದಿನ ಮಾಡಬೇಕು ಅಂತ ಏನಿಲ್ಲ, ಒಂದೊಂದು ದಿನ ಒಂದೊಂದು ರೀತಿ ಕಲ್ತ್ಕೊಳ್ಬೋದು. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಈ ಸ್ಯಾರಿ ಬಾಕ್ಸ್ ಎಲ್ಲ ಕೂಡ ವೇಸ್ಟ್ ಅಂತ ಸೈಡ್ಗಿಟ್ಟಿದ್ದೆ, ಬಟ್ ಇದರಿಂದನೇ ಕ್ರಾಫ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಇಷ್ಟ ಬಂದಂಗೆ ಮಾಡಲಿ. ಫಸ್ಟಿಗೆ ನಾವು ಇನ್ವೆಸ್ಟ್ ಮಾಡುವಾಗ ಕಾಸ್ಟ್ಲಿ ವಸ್ತುಗಳನ್ನೇ ತೊಗೊಳ್ಬೇಕು ಅಂತ ಏನಿಲ್ಲ. ಮನೇಲಿರುವಂಥ ವೇಸ್ಟ್ ಥಿಂಗ್ಸ್ನ ಕೂಡ ಕೊಟ್ಟರೆ ಮಕ್ಕಳು ತುಂಬ ಎಂಜಾಯ್ ಮಾಡಿಕೊಂಡು ಏನೋ ಒಂದು ಕ್ರಿಯೇಟಿವಿಟಿ ಅನ್ನೋದು ಸ್ಟಾರ್ಟ್ ಮಾಡ್ತಾರೆ. ಈ ಥರ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಕ್ರಿಯೇಟಿವಿಟಿ ಬೂಸ್ಟ್ ಆಗುತ್ತೆ, ಮೋಟರ್ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ, ಪ್ರಾಬ್ಲಮ್ ಸಾಲ್ವಿಂಗು ಕೂಡ ಬರುತ್ತೆ. ಊಟ ಆದಮೇಲೆ ಪ್ಲೇಟ್ ತೊಳೆಯೋ ಅಂಥದ್ದು ಒಳ್ಳೆ ಅಭ್ಯಾಸ. ಇದನ್ನು 4th ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡಿಂದ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೆ. ಮೊದಲೆಲ್ಲ ಪ್ಲೇಟ್ನ ವಾಶ್ ಮಾಡಿ ಸೈಡ್ಗಿಡಿ, ಕರೆಕ್ಟಾಗಿ ವಾಶ್ ಆಗಿದೆಯಾ ಇಲ್ವಾ ಚೆಕ್ ಮಾಡಿ ಡಿಶ್ ಬಾಸ್ಕೆಟಲ್ಲಿ ಇಡ್ತೀನಿ ಅಂತ ಹೇಳ್ತಿದ್ದೆ. ಈಗ ವಾಶ್ ಮಾಡಿ ಅವರೇ ಡೈರೆಕ್ಟಾಗಿ ಡಿಶ್ ಬಾಸ್ಕೆಟಲ್ಲಿ ಇಡ್ತಿದ್ದಾರೆ ಅಂದರೆ ನೀಟಾಗಿ ಕ್ಲೀನ್ ಮಾಡೋದು ಬರ್ತಿದೆ ಅಂತ ಅರ್ಥ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಡಿಶಸ್ನ ಕ್ಲೀನ್ ಮಾಡೋಕ್ಕೆ ಕೊಟ್ಟಿರುವಂಥದ್ದು ಎಕೋ ಫ್ರೆಂಡ್ಲಿ ಡಿಶ್ ವಾಷಿಂಗ್ ಲಿಕ್ವಿಡು. ಇದನ್ನು ಯಾವ ಥರ ತಯಾರಿ ಮಾಡೋದು ಅಂತ ಲಾಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ. ಇನ್ನು ಎಕೋ ಫ್ರೆಂಡ್ಲಿ ಅನ್ನೋ ವಿಚಾರಕ್ಕೆ ಬರೋದಾದರೆ ಏರ್ ವಾಷಿಂಗು ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂತಹ ಸೀಗೆಕಾಯಿ ಪೌಡರ್ನ ಯೂಸ್ ಮಾಡ್ತೀನಿ. ಸೊ ನಾನು ಯಾವ ಥರ ತಯಾರಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಲಾಂಗ್ ಬ್ಯಾಕೆ ಶೇರ್ ಮಾಡಿದ್ದೀನಿ. ಅದನ್ನು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಮಕ್ಕಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಮತ್ತೊಮ್ಮೆ ಇಲ್ಲಿ ಪ್ರಸ್ತಾಪನೆ ಮಾಡ್ತಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಮಕ್ಕಳ ಕೂದಲಿಗೆ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡಿದ್ದೆ. ಸೊ ಇದಕ್ಕೆ ಇಮ್ಮಿಡಿಯೇಟಾಗಿ ಶಾಂಪೂನೇ ಹಾಕಬೇಕು ಅಂತ ಏನಿಲ್ಲ, ಮೈಲ್ಡ್ ಆಗಿರುವಂಥ ಶಾಂಪೂನಾದರೂ ಯೂಸ್ ಮಾಡ್ಬೋದು, ಇಲ್ಲ ಮನೆಯಲ್ಲೇ ತಯಾರಿ ಮಾಡ್ಕೊಂಡಿರುವಂಥ ಸೀಗೆಕಾಯಿ ಪೌಡರಿಂದ ಕೂಡ ಆಯಿಲ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂತ ಇಲ್ಲಿ ರಿಸಲ್ಟ್ ಜೊತೆಗೆ ತೋರಿಸ್ತಾ ಇದ್ದೀನಿ. ನಮಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ನ ಮಕ್ಕಳ ಜೊತೆ ಡಿಸ್ಕಸ್ ಮಾಡುವಾಗ ಒಂದೇ ಡೈರೆಕ್ಷನಲ್ಲಿ ಉತ್ತರ ಹೇಳೋದಕ್ಕಿಂತ ಆಲ್ಟರ್ನೇಟಿವ್ ಮೆಥಡ್ಸಲ್ಲೂ ಕೂಡ ಅದಕ್ಕೆ ಯಾವ ಥರ ಉತ್ತರನ ಹುಡ್ಕೊಳ್ಬೋದು ಅನ್ನೋದನ್ನ ಹೇಳ್ಕೊಟ್ರೆ ಬೆಟರು. ಇದಕ್ಕೆ ಸಂಬಂಧಪಟ್ಟಿರುವಂಥ ಎಕ್ಸಾಂಪಲ್ನ ಇದೇ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಸುಮಾರಷ್ಟು ಬಟ್ಟೆಗಳಿದೆ. ಈ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಬೇಕು ಅಂದರೆ ಒಬ್ಬಳೇ ಕೂತ್ಕೊಂಡು ಮಾಡ್ತೀನಿ ಅಂದರೆ 1 hour ಆದರೂ ಬೇಕಾಗುತ್ತೆ. ಅದೇ ಮಕ್ಕಳ ಜೊತೆಗೆ ಮಾಡಿದ್ರೆ ಈಸಿಯಾಗಿ 1/2 hour ಮಾಡ್ಕೋಬೋದು. ಮಕ್ಕಳಿಗೂ ಕೂಡ ಸ್ಕಿಲ್ ಡೆವಲಪ್ ಆಗುತ್ತೆ, ಇಂಡಿಪೆಂಡೆಂಟ್ ಆಗಿ ಅವ್ರ ಕೆಲಸನ ಅವರೇ ಯಾವ ಥರ ಮಾಡ್ಕೊಳ್ಬೋದು ಅನ್ನೋದು ಗೊತ್ತಾಗುತ್ತೆ. ಇದೊಂದು ಥರ ರೆಸ್ಪಾನ್ಸಿಬಿಲಿಟಿ ಅಂತ ಕೂಡ ಹೇಳ್ಬೋದು. ನನ್ನ ಯಾತನೆ ನಿನ್ನೆ ಸ್ಪಷ್ಟ ನನ್ನ ಕಾಯೇರಾರು ರಪ್ಪಯ್ಯಗಾಗಿ ಜನ್ಮಪುರ ನಿನ್ನಂತೆ. ಒಟ್ಟಿಗೆ ಸೇರಿ ಕೆಲಸ ಮಾಡುವಾಗ ಈ ಥರ ಏನಾದರೂ ಒಂದು ಆ್ಯಕ್ಟಿವಿಟೀಸ್ನ ಮಾಡಿಸ್ತಾನೆ ಆ ಕೆಲಸನ ಮಾಡ್ತೀನಿ. ಸೊ ಬೋರಿಂಗ್ ಆಗದಿರ ಇರುತ್ತೆ, ಇಂಟ್ರೆಸ್ಟಿಂಗ್ ಆಗು ಮಾಡ್ತಾರೆ. ನೀನೇ ಕುಯ್ನು ಮುದ್ದಾಡಲೇ ಇಡೀ ಏರಿಯಾ ಬ್ಯೂಟಿ ನೀನು. ಈ ವಿಡಿಯೋದಲ್ಲಿ ಕೆಲವೊಂದು ಇಂಡೋರ್ ಆಕ್ಟಿವಿಟೀಸ್ನ ಮಾತ್ರನೇ ಇನ್ಕ್ಲೂಡ್ ಮಾಡಿದ್ದೀನಿ. ಇದಲ್ಲದೆ ಸುಮಾರಷ್ಟು ಆಕ್ಟಿವಿಟೀಸ್ನ ಮಾಡಿಸ್ತಾ ಇರ್ತೀನಿ. ಇದೇ ಥರದ ವಿಡಿಯೋಸ್ ಬೇಕು ಅನ್ನೋದಾದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಲಿಡೇಸ್ ಮುಗಿಯೋಷ್ಟರಲ್ಲಿ ಒಂದ್ಸತಿ ಆದರೂ ಈ ಥರ ವಾಕ್ಗೆ ಹೋಗಿ ಬನ್ನಿ. ವಾಕ್ ಇನ್ ದ ಸೆನ್ಸ್ ಪಾರ್ಕಲ್ಲೇ ಮಾಡಬೇಕು ಅಂತ ಏನಿಲ್ಲ. ಊರಿಗೆ ಹೋದಾಗ ತೋಟಗಳಲ್ಲಿ ಇಲ್ಲ ಹತ್ತಿರದಲ್ಲಿರುವಂಥ ಈ ಥರ ಆಕ್ಸಿಜನ್ ಪಾರ್ಕ್ಸಲ್ಲೂ ಕೂಡ ವಾಕ್ ಮಾಡಿಸ್ಬೋದು. ಸೊ ಇದರಿಂದ ಅವ್ರಿಗೆ ಒಂದು ಎಕ್ಸಸೈಸ್ ಥರನೂ ವರ್ಕ್ ಆಗುತ್ತೆ, ಫಿಸಿಕಲ್ ಆಕ್ಟಿವಿಟಿ ಡೆವಲಪ್ ಆಗುತ್ತೆ, ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ. ಅಲ್ಲಿರುವಂತಹ ಕಲ್ಲು ಹೂವು ಮಣ್ಣಿನ ಜೊತೆಗೆ ಯಾವ ಥರ ನಾವು ರಿಯಾಕ್ಟ್ ಮಾಡಬೇಕು ಅನ್ನೋ ಐಡಿಯಾಸ್ ಕೂಡ ಬರುತ್ತೆ. ಇನ್ನು ಬರೀ ಕಾಲಲ್ಲಿ ನಡೆಸಿದಾಗ ಕೂಡ ಯಾವ ಥರ ಪ್ರೆಷರ್ ಬೀಳುತ್ತೆ ಕಾಲ ಮೇಲೆ, ಅದರಿಂದ ನಮ್ಗೆ ಏನು ಬೆನಿಫಿಟ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ಬೋದು. ನಿನ್ನ ಟಮ್ಮಿಯಲ್ಲಿ ಪ್ಲಾಂಟ್ ಬೆಳೆಯುತ್ತೆ. ಈಗ ಬಿಸಿಲಲ್ಲಿ ವಾಕ್ ಮಾಡೋದ್ರಿಂದ ವಿಟಮಿನ್ ಡಿ ಕೂಡ ಸಿಗುತ್ತೆ. ಯೂಶಲಿ ವಾಕ್ ಮಾಡೋವಂಥದ್ದು ಮಾರ್ನಿಂಗ್ ಆರ್ ಈವ್ನಿಂಗ್ ಟೈಮಲ್ಲೇ ಅಲ್ವಾ.
ಮಕ್ಕಳಿಗೆ ಹೊಸ ಸ್ಕಿಲ್ಸ್ ಡೆವಲಪ್ ಆಗಬೇಕು, ಇನ್ನರ್ ಸ್ಕಿಲ್ಸ್ ಹೊರಗಡೆ ಬರಬೇಕು ಅಂದರೆ ಈ ಫಾರೆಸ್ಟ್ ವಾಕ್ ಅನ್ನೋದು ಒಳ್ಳೆ ಹ್ಯಾಬಿಟ್ ಅಂತಾನೆ ಹೇಳ್ಬೋದು. ಏನ್ ಮೇಡಮ್ ಓನ್ಲಿ ಸ್ಕಿಲ್ಸು ಆಕ್ಟಿವಿಟಿ ಮನೆ ಕೆಲಸ ಇದ್ರ ಬಗ್ಗೆನೇ ಹೇಳ್ತಿದ್ದೀರಾ, ಓದೋದೇನಿಲ್ವಾ ಅಂದ್ರೆ ಅದನ್ನ ಕೂಡ ಪಾರ್ಟ್ ಆಫ್ ದ ಲೈಫ್ ಅಂತಾನೆ ಹೇಳ್ಬೋದು. ಬರೀ ಓದೋದೇ ಅಲ್ವಾ, ಓದೋದು ಕೂಡ ಒಂದು ಪಾರ್ಟ್ ಆಫ್ ದ ಲೈಫ್ ಅಂತ ಹೇಳ್ಬೋದು. ಸೊ ಮಕ್ಕಳಿಗೆ ಈ ಓದೋದನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂರಿಸೋದಕ್ಕಿಂತ ಅದಕ್ಕೆ ಅಂತ ಒಂದು ಶಾರ್ಟ್ ಪೀರಿಯಡ್ನ ಇನ್ಕ್ಲೂಡ್ ಮಾಡ್ಬೋದು. ಶಾರ್ಟ್ ಟೈಮ್ ಕೊಟ್ಟು ಓದು ಅಂದಿದ ತಕ್ಷಣ ಓದ್ಬಿಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ನಾವು ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಮಾಡ್ತಿರ್ಲಿಲ್ಲ. ಜಸ್ಟ್ ಆಟ ಪಾಠ ಓದು ಎಲ್ಲ ಕೂಡ ಇನ್ಕ್ಲೂಡ್ ಆಗಿತ್ತು. ಬಟ್ ಈಗ ಮಕ್ಕಳಿಗೆ ಕರಿಕ್ಯುಲಮ್ ವೈಸ್ ಸಬ್ಜೆಕ್ಟ್ ವೈಸ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಸ್ಕೂಲಲ್ಲಿ ಎಷ್ಟೇ ಹೇಳ್ಕೊಟ್ರು ಕೂಡ ಮನೆಯಲ್ಲಿ ಪೇರೆಂಟ್ಸ್ ಆಗಿ ನಾವು ಕೂಡ ಸಬ್ಜೆಕ್ಟ್ ಬಗ್ಗೆ ಸ್ವಲ್ಪ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದಾಗ ಮಾತ್ರನೇ ಅವ್ರು ಪರ್ಫೆಕ್ಟಾಗಿ ಇನ್ಫಾರ್ಮೇಷನ್ನ ಕಲಿತಾರೆ. ಫುಡ್ ವಿಚಾರಕ್ಕೆ ಬರೋದಾದ್ರೆ ಹೋಮ್ ಫುಡ್ ಇಸ್ ದ ಬೆಸ್ಟ್ ಅಂತ ಎಲ್ಲರಿಗೂ ಗೊತ್ತು. ಬಟ್ ಆದರೂ ಹೊರಗಡೆ ಎಲ್ಲ ಹೋದಾಗ ಅವ್ರು ಪ್ರೆಸೆನ್ಸ್ ಮಾಡುವಂತಹ ರೀತಿ ನೋಡಿ ತುಂಬ ಜನ ಅಟ್ರಾಕ್ಟ್ ಆಗ್ತಿರ್ತೀವಿ. ಮಕ್ಕಳು ಅದರಲ್ಲಿ ಫಸ್ಟ್ ಇರ್ತಾರೆ ಅಂತಲೇ ಹೇಳ್ಬೋದು. ಟೇಸ್ಟ್ ವೈಸ್ ನೋಡೋದಕ್ಕಿಂತ ನೋಡಿದ ಕೂಡಲೇ ಅದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆಯಾ ಇಲ್ವಾ ಅನ್ನೋದು ಮ್ಯಾಟರ್ ಆಗುತ್ತೆ. ಸೇಮ್ ಫುಡ್ನ ಮನೇಲೂ ಕೂಡ ನಾವು ಟ್ರೈ ಮಾಡಿ ಸ್ವಲ್ಪ ಅಟ್ರಾಕ್ಟ್ ಆಗೋ ಥರ ಪ್ರೆಸೆನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಹೋಮ್ ಫುಡ್ನೇ ಇಷ್ಟಪಡ್ತಾರೆ. ನೆಕ್ಸ್ಟ್ ಟೈಮ್ ಅವರೇ ಹೇಳ್ತಾರೆ ಮನೇಲಿ ಮಾಡಿದ್ದು ಟೇಸ್ಟ್ ಚೆನ್ನಾಗಿತ್ತು, ಹೊರಗಡೆ ಏನೋ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ. ಮಕ್ಕಳಿರುವಂಥವ್ರೆಲ್ಲರೂ ಟ್ರೈ ಮಾಡಲೇಬೇಕಾಗಿರುವಂಥ ಮತ್ತೊಂದು ಆ್ಯಕ್ಟಿವಿಟಿ ಹೇಳಲ್ಲ, ಕ್ರಯಾನ್ಸ್. ಮನೇಲಿರೋ ಮಕ್ಕಳೆಲ್ಲ ಕ್ರಯಾನ್ಸ್ನ ಯೂಸ್ ಮಾಡಿ ಈ ಥರ ಪುಟ್ಟದಾಗಿರುವಂಥ ಪೀಸಸ್ ಮಾಡೇ ಇರ್ತಾರೆ. ಆ ಪೀಸಸ್ನ ಬಿಸಾಡ್ದಿರ ಎಲ್ಲ ಕಲರ್ಸ್ನ ಕೂಡ ಸಪ್ರೇಟ್ ಮಾಡಿ ಈ ಥರ ಇಟ್ಕೊಳ್ಳಿ. ಸೊ ಇದಕ್ಕೆ ಆದಷ್ಟು ಮೌಲ್ಡ್ಸ್ ಇದ್ದರೆ ಡಿಫ್ರೆಂಟ್ ಶೇಪ್ಸಲ್ಲಿ ಮಾಡ್ಕೊಳ್ಬೋದು. ಬಟ್ ನನ್ನ ಹತ್ರ ಮೌಲ್ಡ್ಸ್ ಇಲ್ಲದೆ ಇರೋ ಕಾರಣ ನಾನು 2 ಗ್ಲಾಸ್ ಕಂಟೈನರ್ನ ತೊಗೊಂಡಿದ್ದೀನಿ ಮತ್ತು ಸೋಪ್ ಮೌಲ್ಡ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ಎಲ್ಲ ಕಲರ್ಸ್ನ ಕೂಡ ಈ 6 ಸೆಕ್ಷನ್ಸಲ್ಲಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಈ ಆಕ್ಟಿವಿಟಿನ ಕಿಚನಲ್ಲಿ ಮಾಡೋದ್ರಿಂದ ಅಂದರೆ ಫೈರ್ ಯೂಸ್ ಮಾಡಿ ಮಾಡೋದ್ರಿಂದ ಆದಷ್ಟು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದು ಮೆಲ್ಟ್ ಮಾಡಿಬಿಟ್ಟು ಇದೇ ಬೋರ್ಡಲ್ಲೇ ಹಾಕ್ಬಿಡೋಣ. ಸ್ಲೇಟ್ ಮೆಲ್ಟ್ ಮಾಡೋಕ್ಕೆ ಈಗ ಇವುಗಳನ್ನೆಲ್ಲ ಮೆಲ್ಟ್ ಮಾಡೋಕ್ಕೆ ಮೈಕ್ರೋವೇವ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಸ್ಟವ್ ಮೇಲೂ ಕೂಡ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಕ್ರಯಾನ್ಸ್ನ ಮೆಲ್ಟ್ ಮಾಡ್ಕೊಳ್ಬೋದು. ಇನ್ನು ಕ್ರಯಾನ್ಸ್ ಯಾವ ಶೇಪ್ ಬೇಕೋ ಆ ಶೇಪ್ ಮೌಲ್ಡ್ ಇದ್ರೆ ಬೆಟರು. ಇಲ್ಲ ಅನ್ನೋದಾದರೆ ನ್ಯೂಸ್ ಪೇಪರ್ನ ರೋಲ್ ಮಾಡಿಬಿಟ್ಟು ಅದರೊಳಗಡೆ ಕೂಡ ಇದನ್ನ ಹಾಕ್ಬಿಟ್ಟು ಚಾಕ್ ಪೀಸ್ ಥರ ಮಾಡ್ಕೊಳ್ಬೋದು. ಆಯ್ತುಂಡ್ಲೇದಾ ಆಯ್ತುಂದಿ ಜಸ್ಟ್ ವೇಟ್ ಕರೋ ಬೇಟಾ. ಯು ನೋ ಕನ್ನಡ, ಯು ನೋ ತೆಲುಗು, ಹಿಂದಿ ಕಿರಿ, ಯು ಡೋಂಟ್ ನೋ ಹಿಂದಿ, ದೆನ್ ವೈ ಯು ಟಾಕ್ ಹಿಂದಿ? ತೋಡ ಅಮ್ಮಗೆ ಏನೇನು ಹೆಲ್ಪ್ ಮಾಡ್ತಿದ್ದೀರಾ ಈ ಹಾಲಿಡೇಸಲ್ಲಿ? ಹಾಂ, ನೀನು ಏನಕ್ಕೆ ಹೆಲ್ಪ್ ಮಾಡ್ತಿದ್ಯಾ? ತಲೆ ತಿನ್ನಕ್ಕ ಮೇಡಮ್ ನೀವು? ಹಾಂ, ಬಟ್ಟೆ ಮುಚ್ಚಿಡಕ್ಕೆ, ಟಾಯ್ಸ್ ಎಲ್ಲ ಕಿತ್ತಾಕಕ್ಕೆ, ಸ್ಟ್ರಾಬೆರಿ ತಿನ್ನಕ್ಕೆ, ಬಟ್ಟೆ ಮಚ್ಚ ಆಮೇಲೆ ಪ್ಲಾಂಟ್ಸ್ ವಾಟರ್ ಹಾಕ್ದಪ್ಪ. ಯಾವಾಗ ಹಾಕ್ದಪ್ಪ? ನಿದ್ದೆ ಅಲ್ಲ. ಸೊ ಈ ಕ್ರಯಾನ್ಸ್ ಮೆಲ್ಟ್ ಆಗಷ್ಟರಲ್ಲಿ ಮಕ್ಕಳಿಗೆ ಸ್ವಲ್ಪ ಕಾಲೆಳಿತಾ ಅವ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಮಾತಾಡ್ತಾ ಸೊ ಫೈನಲಿ ಮೆಲ್ಟ್ ಆಗಿದೆ. ಈಗ ನಾನು ಮೌಲ್ಡ್ಸ್ಗೆ ಹಾಕ್ತಾ ಇದ್ದೀನಿ. ಇಲ್ಲಿ ABCD ಸ್ಲೇಟ್ ಇದ್ದಿದ್ದರಿಂದ ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಸ್ಲೇಟ್ ಕ್ವಾಲಿಟಿ ಏನಿದೆ ಸ್ವಲ್ಪ ಸ್ಟ್ರಾಂಗ್ ಆಗೇ ಇದೆ, ಅಂದರೆ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಇದ್ರಲ್ಲಿ ಹಾಕ್ತಾ ಇದ್ದೀನಿ. ನಾರ್ಮಲ್ ಪ್ಲಾಸ್ಟಿಕ್ ಆದರೆ ನೀವು ಡೆಫಿನೆಟ್ಲಿ ಹಾಕಕ್ಕೆ ಹೋಗ್ಬಿಡಿ, ತುಂಬ ಬಿಸಿ ಇರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ಥರ ಶೇಪ್ಸ್ ಬಂದಿದೆ ಅಂತ. ಓಕೆನಾ ಗೈಸ್? ಅಂದರೆ ಬಂದ್ಬಿಡುತ್ತೆ ಗೈಸ್, ಆದರೆ ಸರಿಯಾಗಿ ಮೆಲ್ಟ್ ಆಗಿಲ್ಲ ಗೈಸ್. ನಮ್ಮ ಹುಡುಗಿ ಇದೆ ಸಾಕಿರೋದು. ಇದಕ್ಕೂ ಮುಂಚೆ ಶೇರ್ ಮಾಡಿರೋ ವಿಡಿಯೋಸ್ಗಿಂತ ಈ ವಿಡಿಯೋದಲ್ಲಿ ತುಂಬಾ ರಾ ವಾಯ್ಸ್ನ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ಈ ವಾಯ್ಸ್ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಾಕಿಂಗ್ ಟೈಮ್ ಆಗಿದ್ದರಿಂದ ಪದೇ ಎಲ್ಲ ಕಲರ್ಸ್ನ ಮೆಲ್ಟ್ ಮಾಡೋಕ್ಕಾಗಲ್ಲ ಅಂತ ಈ ಸೋಪ್ ಮೌಲ್ಡಲ್ಲಿ ಎಲ್ಲ ಕಲರ್ಸ್ನ ಸೇರಿ ಮಲ್ಟಿ ಕಲರ್ ಆರ್ಟ್ನ ಮಾಡಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಶೇಪ್ ಯಾವ ಥರ ಬಂದಿದೆ ಅಂತ.
ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಒಂದು ಸೈಡ್ ಈ ಕಲರ್ ಇದೆ, ಇನ್ನೊಂದು ಸೈಡ್ ನೋಡ್ತಿದ್ದೀರಲ್ವಾ. ಸೊ ಈ ಪಿಕ್ಚರ್ನ ನೀವೆಲ್ಲೋ ಸೈನ್ಸಲ್ಲಿ ಅಬ್ಸರ್ವ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆರ್ಟ್ ಪಿಕ್ಚರು. ಫೈನಲಿ ಮಕ್ಕಳು ತುಂಬ ದಿನಗಳಿಂದ ಕೇಳ್ತಾ ಇದ್ದಂತಹ ಆ್ಯಕ್ಟಿವಿಟಿನ ಫಿನಿಷ್ ಮಾಡಿದ್ವಿ. ನೆಕ್ಸ್ಟ್ ಆದಷ್ಟು ಮಕ್ಕಳು ಜಾಸ್ತಿ ನೀರು ಕುಡಿಯೋ ಥರ ಬಾಟಲ್ಸ್ನ ಪ್ರೆಸೆನ್ಸ್ ಮಾಡಿ. ಸೊ ಸಮ್ಮರಲ್ಲಿ ಬಾಡಿ ಡಿಹೈಡ್ರೇಟಿಂಗ್ ಆಗದಿರ ಹೈಡ್ರೇಟಿಂಗ್ ಆಗಿರಬೇಕು ಅಂದರೆ ನೀರನ್ನ ಜಾಸ್ತಿ ಕುಡಿಬೇಕಾಗತ್ತೆ. ಮಕ್ಕಳು ಮಾಡುವಂಥ ಆಟ ಪಾಠಗಳಲ್ಲಿ ನೀರು ಕುಡಿಯೋದು ಕೂಡ ಮರಿತಿರ್ತಾರೆ. ಆದಷ್ಟು ನಾವು ಈ ಥರ ಅಟ್ರಾಕ್ಟಿವ್ ಆಗಿ ಪ್ರೆಸೆನ್ಸ್ ಮಾಡಿದಾಗ ಅವರೇ ನೀರು ಕುಡಿಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಇನ್ನು ಈ ಥರ ಫಾರೆಸ್ಟ್ ವಾಕ್ಗೆ ಸಂಬಂಧಪಟ್ಟಂಗೆ ಲಾಂಗ್ ಬ್ಯಾಕ್ ಒಂದು ಫುಲ್ ವಿಡಿಯೋದಲ್ಲಿ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಅದು ಬಿಟ್ಟರೆ ನಾವು ಹೋದಾಗೆಲ್ಲ ಒಂದೊಂದು ಶಾರ್ಟ್ನ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಪ್ರತಿಯೊಂದು ಶಾರ್ಟ್ಸ್ನ ನೀವು ನೋಡಬೇಕು ಅನ್ನೋದಾದರೆ ಇನ್ಸ್ಟಾ ಐಡಿನ ಫಾಲೋ ಮಾಡಿ. ಐಡಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಥ್ಯಾಂಕ್ ಯು ಬೇಬಿ. ಇನ್ನೇನು ಎಂಡ್ ಆಫ್ ದ ವಿಡಿಯೋಗೆ ಬಂದ್ವಿ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.